ನಗರಸಭೆಯಲ್ಲಿ ಬಿಜೆಪಿ ಆಡಳಿತ ಸಂದರ್ಭ 41.3 ಲಕ್ಷ ರೂಪಾಯಿ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿಗೆ ಅನುಮೋದನೆ ನೀಡಿ ಈ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿತ್ತು. ಗುತ್ತಿಗೆ ಯಾರ ಪಾಲಾಗಿದೆ ಎಂಬುದನ್ನು ನೋಡುವ ಮೊದಲೇ ಶಾಸಕರು ಆಪ್ತ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡುವಂತೆ ಪೌರಾಯುಕ್ತರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುಂದರ್ ಪೂಜಾರಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾನೂನು ಪ್ರಕಾರ ದೊಡ್ಡ ಮೊತ್ತದ ಕಾಮಗಾರಿಯನ್ನ ಟೆಂಡರ್ ಕರೆದು ಕೊಡಬೇಕಾಗಿದ್ದು, ತಮಗೆ ಬೇಕಾದವರಿಗೆ ಕೊಡಲು ಅವಕಾಶವಿಲ್ಲ. ಶಾಸಕರು ಹೇಳಿದವರಿಗೆ ಕಾಮಗಾರಿ ಕೊಡಲು ಇದು ಶಾಸಕರ ಸ್ವಂತ ದುಡ್ಡಿನಿಂದ ಮಾಡುವ ಕೆಲಸವ. ಬಿಜೆಪಿ ಆಡಳಿತ ಮಂಡಳಿ ಮಂಜೂರು ಮಾಡಿದ ಕಾಮಗಾರಿಯ ಬಗ್ಗೆ ಶಾಸಕರು ಮೂಗು ತೂರಿಸುವ ಅವಶ್ಯಕತೆಯೇನು? ನಗರಸಭೆಯ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಹೊರತು ನೀವಲ್ಲ. ಹೀಗಿದ್ರೂ ಜಿಲ್ಲಾಧಿಕಾರಿ ಬಿಲ್ ನೀಡುತ್ತಾರೆಯೇ? ಶಾಸಕರು ಪ್ರಚಾರ ಪಡೆಯುವ ದಾವಂತದಲ್ಲಿದ್ದಾರೆ. ಯಾರೇ ಕಾಮಗಾರಿ ನಡೆಸಲಿ ಅದನ್ನ ನಾನೇ ಮಾಡಿಸಿದ್ದು ಎಂದು ಪೋಸ್ ಕೊಡುವುದು ಅವರ ಚಾಳಿಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಇವರ ಅವಧಿಯಲ್ಲಿ ರಾಜ್ಯ ಸರ್ಕಾರದ 2,000 ಕೋಟಿ ಬಿಡಿ ಒಂದು ಚಿಕ್ಕಾಸು ಅನುದಾನ ಬಂದಿಲ್ಲ. ಸುಳ್ಳು ಹೇಳುವುದಕ್ಕೆ ಒಂದು ಮಿತಿ ಬೇಕು. ಇವರ ಬೈದು ಒತ್ತಡ ಹಾಕಿ ರಾಧಣ್ಣ ಅವರಲ್ಲಿ ಡಾಮರ್ ಪ್ಯಾಚ್ ವರ್ಕ್ ಕಾಮಗಾರಿ ಮಾಡಿಸಿದಲ್ಲ, ಇನ್ನೂ ಇದರ ಟೆಂಡರ್ ಓಪನ್ ಆಗಿಲ್ಲ. ಇದರ ಟೆಂಡರ್ ಬೇರೆಯವರಿಗೆ ಆದರೆ ಏನು ಮಾಡ್ತೀರಿ ಶಾಸಕರೇ? ನಗರಸಭೆಯ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಹೊರತು ನೀವಲ್ಲ. ಟೆಂಡರ್ ಆಗುವ ಮೊದಲೇ ಕಾಮಗಾರಿ ಪ್ರಾರಂಭಿಸುವ ದೊಡ್ಡ ಅಪರಾಧ ಆಗಿದ್ದು ಜಿಲ್ಲಾಧಿಕಾರಿ ಇದರ ಬಿಲ್ಲು ನೀಡುತ್ತಾರೆ. ಹಾಗೆಯೇ ಕಣ್ಣು ಮುಚ್ಚಿ ಬಿಲ್ಲು ನೀಡಲು ಅವರೇನು ನಿಮ್ಮ ಜಿಲ್ಲಾ ಅಧಿಕಾರಿಯ? ಅವರೊಬ್ಬ ಪ್ರಾಮಾಣಿಕ AS ಅಧಿಕಾರಿ. ಮತ್ತೆ ಈಗಾಗಲೇ 1.31 ಲಕ್ಷ ಒಳ ರಸ್ತೆಗಳ ತೇಪೆ ಡಾಮರೀಕರಣ. ಅದು ಎಲ್ಲಿಂದ ಒಳ ರಸ್ತೆಗಳು ಕೋಟಿ ಅದು 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 ಏನು ಅಂದರೆ ನಮ್ಮ ಇದು ಒಳ ರಸ್ತೆಗಳು. ಅದು ಅಂದರೆ ನಮ್ಮ ಮೈನ್ ರೋಡ್ ಬಿಟ್ಟು ಹಾಗೆ 41.3 ಬೊಳವಾರನಿಂದ ಮುಖ್ಯ ರಸ್ತೆ ಎಲ್ಲಿ ಧರ್ಮ ಸರ್ಕಲ್ ತನಕ. ಆಮೇಲೆ ನಮ್ಮ ಆದರ್ಶ ಹಾಸ್ಪಿಟ್ಲ್ ಇಂದ ರೈಲ್ವೆ ಗೇಟ್ ತನಕ. ಅದು ಒಟ್ಟಿಗೆ ಟೋಟಲ್ 41.3 ಲಕ್ಷ ಕೋಟಿ ಅಲ್ಲ ಲಕ್ಷ 41.3 ಲಕ್ಷ. ಗುಂಡಿ ಮುಚ್ಚಲಿ. ಈಗ ನೀವು ಈ ಟೆಂಡರ್ ಹೌದು. ಈಗ ಇದು 1.32 ಕೋಟಿ ಆಗಿದೆ ಅಕೌಂಟ್. ಎಲ್ಲಿ ಅದು ಯಾರಿಗೆ ಟೆಂಡರ್ ಆಗಿದೆ? ಅದಕ್ಕೆ ಅದು ಇವರಿಗೆ ಶಾಲೆಗೆ ಎಲ್ಲಿ ಅಕೌಂಟ್ ಅದಕ್ಕೆ? ಅದೆಲ್ಲ ಕೆಲಸ ಲಾಸ್ಟ್ ಇಯರ್ ಮಳೆ ಮುಂಚೆ ಸ್ವಲ್ಪ ಆಗಿದೆ. ಆಮೇಲೆ ಅದು ಸಾರಿ ಅದು 13.30 ಅಲ್ಲ, ನೀವು ಸರಿಯಾಗಿ ಹೇಳಿದ್ರೆ ನೋಡಿ, ನಾನು ಕರೆಕ್ಟಾಗಿ ಹೇಳ್ತಾರೆ. ಈಗ ಶಾಸಕರಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀವು ಅಲ್ಲ ಅದೊಂದು 31.1 ಲಕ್ಷವಾದ 41.1 ಕೋಟಿ ನೀವು ರಸ್ತೆ ತೇಪೆ 26.1 ಒಳ ರಸ್ತೆಗಳ ತೇಪೆ ಡಾಮರೀಕರಣ 26.16 ಲಕ್ಷ. ಆಮೇಲೆ ಮತ್ತೊಂದು ಬಡವಾರನಿಂದ ಧರ್ಮ ಸರ್ಕಲ್ ತನಕ 41.3 ಲಕ್ಷ. ಸರಿ, ಇದರಲ್ಲಿ ಈಗ ಒಳ ರಸ್ತೆ ನೀವು ಟೆಂಡರ್ ಆಗಿದೆ ನಿಮ್ಮ ಅವಧಿಯಲ್ಲಿ? ಅದು ಈಗಲ್ಲ, ಲಾಸ್ಟ್ ಇಯರ್ ಟೆಂಡರ್ ಆಗಿದೆ. ಲಾಸ್ಟ್ ಇಯರ್ ಟೆಂಡರ್ ಮಳೆಗಾಲದ ಕಾರಣ ಅದು ಅದೇ ಸ್ವಲ್ಪ ಮಾಡಿದ್ವಿ. ಒಂದ್ಸರಿ ಮಾಡಿದ್ದೆವು, ಎರಡನೇ ಸರಿ ಮಾಡುವಾಗ ಮಳೆ ಬಂದ ಕಾರಣ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ಶಿವಕುಮಾರ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಾಯ್ಕ್, ಯುವರಾಜ್ ಪೆರಿಯತೋಡಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.